ಎಲ್ರಿಗೂ ನಮಸ್ಕಾರ. ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2024 ಎಲ್ರಿಗೂ ಕೂಡ ಶುಭಾಶಯಗಳು. ಪೊಲೀಸರು ಪ್ರತಿ ವರ್ಷ ಕೂಡ ಇದನ್ನು ಒಂದು ಹಬ್ಬದ ಥರ ಆಚರಿಸ್ತಾರೆ, 2 ರಿಂದ 3 ದಿವಸ. ಈ ವರ್ಷ ಕೂಡ ಅತ್ಯಂತ ವಿಜೃಂಭಣೆಯಿಂದಾಗಿ ಪೊಲೀಸ್ ಕ್ರೀಡಾಕೂಟನ ಆಚರಿಸ್ಬೇಕಂತ ನಾವು ವಿಚಾರ ಮಾಡಿ ಉದ್ಘಾಟಕರಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀಮತಿ ಜಾನಕಿ ಮೇಡಮ್ ಅವರನ್ನು ನಾವು ನಮಗೆ ಉದ್ಘಾಟನೆಗೆ ಬರಬೇಕು, ಈ ಕ್ರೀಡಾಕೂಟನ ಉದ್ಘಾಟನೆಗೆ ಬಂದು ಉದ್ಘಾಟಿಸಬೇಕಂತ ಕೇಳಿಕೊಂಡಾಗ ಒಪ್ಪಿಕೊಂಡು ಈ ದಿನ ಬಂದು ಈ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಎಲ್ಲ ಪೊಲೀಸ್ ಇಲಾಖೆ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅವರನ್ನು ಕೂಡ ವೈಯಕ್ತಿಕವಾಗಿ ಹಾಗೂ ಈ ಸಮಾರಂಭದಲ್ಲಿ ಹಾಜರಿರತಕ್ಕಂಥ ನನ್ನ ಸಹೋದ್ಯೋಗಿಗಳಾದಂಥ ಮತ್ತು ಈ ಕಾರ್ಯಕ್ರಮದ ಎಲ್ಲ ರೂಪುರೇಷೆಗಳನ್ನು ನಿರೂಪಿಸಿ ಮತ್ತು ಹೇಗೆ ಆಚರಣೆ ಮಾಡತಕ್ಕಂಥದ್ದು ಸುಮಾರು ಒಂದು ವಾರದಿಂದನೂ ಇಬ್ಬರು ಸತತವಾಗಿ ಪ್ರಯತ್ನ ಮಾಡಿರ್ತಕ್ಕಂಥ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದಂಥ ಶ್ರೀ ಪ್ರಸನ್ನ ದೇಸಾಯಿ ಅವರನ್ನು ಹಾಗೂ ಮಾಂತೇಶ್ ಜಿದ್ದಿಯವರನ್ನು ಕೂಡ ನಾನು ಈ ಸಮಾರಂಭಕ್ಕೆ ಸ್ವಾಗತವನ್ನು ಮಾಡುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನು, ಈಗ ಪ್ರಸ್ತುತ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಮತ್ತು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಹಾಗೂ ಈ ಕ್ರೀಡಾಕೂಟಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರನ್ನು, ಇತರೆ ಆಹ್ವಾನಿತರನ್ನು ಎಲ್ಲರನ್ನು ಈ ಕ್ರೀಡಾಕೂಟಕ್ಕೆ ಸ್ವಾಗತಿಸಿ ನನ್ನ ಸ್ವಾಗತವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೆಲವೇ ಕ್ಷಣಗಳಲ್ಲಿ ಜಗಮೆತ್ತರ ಬಲೂನ್ಗಳು ಎಲ್ಲರೂ ಚಪ್ಪಾಳೆಯನ್ನು ಕಟ್ಟಿಕೊಳ್ಳುತ್ತಾರೆ. ಇವರು 2017ರ ಬಾಗಲಕೋಟೆ ಜಿಲ್ಲೆ ವಿಜೇತ ಹಾಗೂ 2021ರ ಕರ್ನಾಟಕ ರಾಜ್ಯ ಪೊಲೀಸ್ ಅತ್ಯುತ್ತಮ ಪ್ರಶಸ್ತಿಯಾದ ಮುಖ್ಯಮಂತ್ರಿ ಬಂಗಾರದ ಪದಕವನ್ನು ಪಡೆದು ಬಾಗಲಕೋಟೆ ಜಿಲ್ಲೆಗೆ ಹೆಮ್ಮೆಯನ್ನು ತಂದಿರತಕ್ಕಂಥವರು. ಇವರು ಬಾದಾಮಿ ತಾಲೂಕಿನ ನರಳೂರು ಗ್ರಾಮದ ತುಳಸಪ್ಪ ಹಾಗೂ ಲಕ್ಷ್ಮೀಬಾಯಿ ಅವರ ಜ್ಯೇಷ್ಠ ಪುತ್ರರು. ಜಿಲ್ಲೆಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುತ್ತಾರೆ. 2013ರಿಂದ 2023ರವರೆಗೆ ಬಾಗಲಕೋಟೆ ಜಿಲ್ಲೆಯ ರಾಜ್ಯ ಮಟ್ಟದಲ್ಲಿ 100 ಮೀಟರ್, 200 ಮೀಟರ್, 400 ಮೀಟರ್, ಲಾಂಗ್ ಜಂಪ್, ಟ್ರಿಪಲ್ ಜಂಪ್ ಸನ್ 2024ರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಪಥಸಂಚಲನ, ಸಂಗೀತದ ಸೋನಾದ ಪಥಸಂಚಲನ, ಕೆಂಪು ತಂಗಾಳಿಯ ಸಂಚಲನ, ಶೃಂಗಾರಗೊಂಡ ಮೈದಾನ,